ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ಪರಿಹಾರವನ್ನು ಮಾಡ್ಕೊಳ್ತಾ ಹಾಗೆ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಹೇಳ್ಕೊಳ್ತಾ ಬರೋದ್ರಿಂದ ಸಾಲದಿಂದ ವಿಮುಕ್ತಿಯನ್ನು ಪಡಿಬಹುದಾಗಿರುತ್ತೆ. ಹಾಗೆ ಹಣಕಾಸಿನ ತೊಂದರೆಗಳಲ್ಲಿ ನಾವೇನಾದರೂ ಸಿಲುಕೊಂಡಿದ್ರೆ ಅದರಿಂದ ಹೊರಬಂದು ನಾವು ಹಣಕಾಸಿನ ಹರಿವನ್ನು ಹೆಚ್ಚಿಸ್ಕೋಬಹುದಾಗಿರುತ್ತೆ. ಹಾಗೆ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಹೆಚ್ಚಾಗಿದ್ದರೆ ಆ ಒಂದು ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿಕೊಂಡು ಅದನ್ನು ಮನೆಯಿಂದ ಹೊರಗೆ ಹಾಕಿ ಪಾಸಿಟಿವ್ ಎನರ್ಜಿಯನ್ನು ಮನೆಯೊಳಗೆ ಕರೆದುಕೊಳ್ಳೋದನ್ನು ಈ ಒಂದು ಪರಿಹಾರದ ಮೂಲಕ ಮಾಡ್ಕೋಬಹುದಾಗಿರುತ್ತೆ. ಹಾಗಿದ್ದರೆ ಆ ಒಂದು ಪರಿಹಾರ ಯಾವುದು, ಅದನ್ನು ಹೇಗೆ ಮಾಡಬೇಕು, ಹಾಗೆ ಆ ಮಂತ್ರ ಯಾವುದು, ಅದಕ್ಕಿರುವಂಥ ನಿಯಮ ಏನು, ಅದನ್ನು ಎಷ್ಟು ಬಾರಿ ಪಠಿಸ್ಬೇಕು, ಯಾವ ಸಮಯದಲ್ಲಿ ಪಠಿಸ್ಬೇಕಾಗುತ್ತೆ ಅನ್ನೋದನ್ನು ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಬಹುದಾಗಿರುತ್ತೆ. ಇನ್ನು ಮನೆಯಲ್ಲಿ ಏನೇ ಒಂದು ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದಕ್ಕೆ ಅಡೆತಡೆಗಳನ್ನೋದು ಬರ್ತಾನೆ ಇರುತ್ತೆ. ಏನಾದರೂ ಒಳ್ಳೆ ಶುಭ ಕಾರ್ಯಗಳನ್ನು ಮಾಡೋಕ್ಕೆ ಹೋದಾಗ ಏನಾದರೂ ತೊಂದರೆಗಳಾಗ್ತಾ ಇರೋದು, ಅಥವಾ ಏನಾದರೂ ಒಂದು ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರೋದು, ಅಥವಾ ಯಾರಿಗಾದ್ರೂ ಹುಷಾರಿಲ್ಲದೆ ಇರೋದು, ಅಥವಾ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾನೆ ಇರೋದು, ಮಕ್ಕಳಿಗೆ ಕೂಡ ಹುಷಾರಿಲ್ಲದೆ ಇರೋ ರೀತಿ ಆಗೋದು, ಅಥವಾ ಏನೋ ಒಂದು ರೀತಿಯಲ್ಲಿ ಅಶುಭ ಸೂಚನೆಗಳೇ ಆಗ್ತಾ ಇರುತ್ತೆ ಅಂತ ಹೇಳೋದಾದರೆ ಅವ್ರ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬಾ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಆಗ ನಾವು ಈ ಒಂದು ನೆಗೆಟಿವ್ ಎನರ್ಜಿನ ಹೊರ ಹಾಕೋದಕ್ಕೆ ಈ ಒಂದು ಸಣ್ಣ ಉಪಾಯವನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾವು ಈ ಒಂದು ಉಪಾಯವನ್ನು ಅಥವಾ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ತಾ ಬರೋದ್ರಿಂದ ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿ ಮನೆಯಿಂದ ಹೊರಗೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ. ಹಾಗೆ ಲಕ್ಷ್ಮೀ ತಾಯಿಯ ಅನುಗ್ರಹ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ ಕೂಡ ಆ ನೆಗೆಟಿವ್ ಎನರ್ಜಿನ ಮನೆಯಿಂದ ಹೊರಗೆ ಹಾಕೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸೋದಕ್ಕಾಗಲಿ ಅಥವಾ ಒಂದು ವಾರಾಹಿ ತಾಯಿಯ ಪೂಜೆಯನ್ನು ಮಾಡೋದಕ್ಕೂ ಮುಂಚೆ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಬಾರ್ದಾಗಿರುತ್ತೆ. ಹಾಗೆ ನಾನ್ ವೆಜ್ಜನ್ನು ತಿನ್ನಬಾರ್ದಾಗಿರುತ್ತೆ. ನಾನ್ ವೆಜ್ಜನ್ನು ತಿಂದು ಈ ಒಂದು ಮಂತ್ರಗಳನ್ನು ಪಠಿಸಬಾರ್ದು. ಹಾಗೆ ಹೆಣ್ಮಕ್ಳು ಮುಟ್ಟಾದಂಥ ಸಮಯದಲ್ಲಿ ಈ ಒಂದು ಮಂತ್ರಗಳನ್ನು ಪಠಿಸಬೇಡಿ. ತದನಂತರ ಏನೊಂದು ದಿನಗಳಿರುತ್ತೆ ಆ ಒಂದು ದಿನಗಳಲ್ಲಿ ನೀವು ಮಂತ್ರವನ್ನು ಪಠಿಸ್ಬೋದು. ಹಾಗೆ ಈ ಒಂದು ಪರಿಹಾರವನ್ನು ಮಾಡಬೇಕಾದ್ರೂ ಕೂಡ ನೀವು ಮುಟ್ಟಾದಂಥ ಸಮಯದಲ್ಲಿ ಮಾಡಬೇಡಿ ಅಂತಲೇ ಹೇಳ್ತೀನಿ. ಇದು ಲಕ್ಷ್ಮೀ ತಾಯಿಯ ಒಂದು ವಸ್ತುವಾಗಿರೋದ್ರಿಂದ, ಲಕ್ಷ್ಮೀ ತಾಯಿಗೆ ಪ್ರಿಯವಾದ ವಸ್ತುವಾಗಿರೋದ್ರಿಂದ ಆ ಒಂದು ವಸ್ತುವನ್ನು ಮುಟ್ಟೋದಕ್ಕಾಗಲಿ ಅಥವಾ ಆ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕಾಗಲಿ ತುಂಬಾ ನಿಯಮಗಳಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಮುಟ್ಟಾದಂಥ ಸಮಯದಲ್ಲಿ ಹೆಣ್ಮಕ್ಳು ಆ ಒಂದು ವಸ್ತುವನ್ನು ಮುಟ್ಟಬಾರ್ದಾಗಿರುತ್ತೆ. ಆ ಒಂದು ಸಮಯದನ್ನು ಬಿಟ್ಟು ಅಥವಾ ಮಿಕ್ಕಂಥ ಸಮಯದಲ್ಲಿ ನೀವು ಮಾಡ್ಕೋಬೋದಾಗಿರುತ್ತೆ. ಇದನ್ನು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ತುಂಬಾ ಹೆಚ್ಚಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮಾಡ್ತಾ ಬರೋದ್ರಿಂದ ನಮಗೆ ನೆಗೆಟಿವ್ ಎನರ್ಜಿ ಅನ್ನೋದು ಏನು ಮನೇಲಿ ಇರುತ್ತೆ ಅದು ಕಮ್ಮಿ ಆಗ್ತಾ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ಒಂದು ವಾರಾಹಿ ತಾಯಿಯ ಮಂತ್ರ ಬಂದು ಹೀಗಿರುತ್ತೆ: ಓಂ ಐಂ ಕ್ಲೀಂ ವಾರಾಹಿ ದೇವಿಯೈ ನಮಃ. ಓಂ ಐಂ ಕ್ಲೀಂ ವಾರಾಹಿ ದೇವಿಯೈ ನಮಃ. ಓಂ ಐಂ ಕ್ಲೀಂ ವಾರಾಹಿ ದೇವಿಯೈ ನಮಃ. ಈ ರೀತಿಯಾಗಿ ನಾವು 21 ಬಾರಿ ಈ ಒಂದು ಮಂತ್ರವನ್ನು ಹೇಳ್ಕೊಬೇಕಾಗುತ್ತೆ. ಹಾಗೆ ನಾವು ಅಮಾವಾಸ್ಯೆ ಹುಣ್ಣಿಮೆ ಅಥವಾ ವಾರದ ದಿನಗಳಲ್ಲಿ ಒಂದು ಪ್ಲೇಟ್ನಲ್ಲಿ ಕಲ್ಲುಪ್ಪನ್ನು ತಗೋಬೇಕಾಗುತ್ತೆ. ಆ ಕಲ್ಲುಪ್ಪ ಮೇಲೆ ಕಪ್ಪು ಸಾಸಿವೆಯನ್ನು ಹಾಕ್ಕೊಂಡು ಅದರ ಮೇಲೆ ನಾವು ಕರ್ಪೂರವನ್ನು ಇಟ್ಟು ಹಚ್ಚಿ ಅದನ್ನು ಎಲ್ಲ ಕಡೆ ಅಂದರೆ ಮನೆಯಲ್ಲಿ ಹಚ್ಚಿ ಅದು ಪೂರ್ತಿಯಾಗಿ ಹುರಿದ ನಂತರ ಏನು ಸಾಸಿವೆ ಇರುತ್ತೆ ಎಲ್ಲ ಸಿಡಿದ ನಂತರ ಎಲ್ಲ ಮೂಲೆಗಳಿಗೆ ತೋರಿಸ್ಕೊಂಡು ಇದರಿಂದ ನೆಗೆಟಿವ್ ಎನರ್ಜಿ ಮನೆಯಿಂದ ಹೊರಗೆ ಹೋಗೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ನೀವು ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ತಾನಾಗೆ ದೂರ ಹೋಗುತ್ತೆ. ಯಾಕೆ ಈ ಒಂದು ಪರಿಹಾರವನ್ನು ನಾವು ಮುಟ್ಟಾದಂಥ ಸಮಯದಲ್ಲಿ ಮಾಡಬಾರ್ದು ಅಂತ ಹೇಳಿದ್ರೆ, ಉಪ್ಪು ಮಹಾಲಕ್ಷ್ಮಿಗೆ ಹುಟ್ಟಿದಾಗ ಬಂದಿರುವಂಥ ಒಂದು ವಸ್ತು ಆಗಿರೋದ್ರಿಂದ, ಅದು ಮಹಾಲಕ್ಷ್ಮಿಗೆ ಸಂಕೇತವಾಗಿರೋದ್ರಿಂದ ಆ ಒಂದು ಉಪ್ಪನ್ನು ನಾವು ಮುಟ್ಟಾದಂಥ ಸಮಯದಲ್ಲಿ ಮುಟ್ಟಬಾರ್ದಾಗಿರುತ್ತೆ. ಹಾಗಾಗಿ ಸಾಸಿವೆಯನ್ನು ಕೂಡ ಮುಟ್ಟಬಾರ್ದಾಗಿರುತ್ತೆ. ಹಾಗೆ ಆ ಒಂದು ಸಮಯವನ್ನು ಸ್ಕಿಪ್ ಮಾಡ್ಕೊಂಡು ತದನಂತರದ ದಿನಗಳಲ್ಲಿ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೋಬೋದಾಗಿರುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಪಂಚಮಿ, ಅಷ್ಟಮಿ ಅಥವಾ ಇನ್ನು ವಾರದ ದಿನಗಳಲ್ಲಿ ನೀವು ಏನು ಸಾಂಬ್ರಾಣಿ ಮನೆಗೆಲ್ಲ ಹಾಕ್ತಿರಲ್ಲ ಆ ಒಂದು ದಿನಗಳಲ್ಲೂ ಕೂಡ ಮಾಡ್ಕೋಬಹುದಾಗಿರುತ್ತೆ. ಈ ರೀತಿಯಾಗಿ ಮಾಡಿಕೊಂಡು ಈ ಒಂದು ಮಂತ್ರಗಳನ್ನು ಹೇಳ್ತಾ ಬರೋದ್ರಿಂದ ಕೂಡ ನಮ್ಮ ಏನು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಅದು ಮನೆಯಿಂದ ಹೊರಗೋಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಮಾಡ್ತಾ ಬರೋದ್ರಿಂದ ನಾವು
ಆರ್ಥಿಕವಾಗಿ ಸದೃಢವಾಗ್ತೀವಿ ಅಥವಾ ಹಣದ ಹರಿವು ಅನ್ನೋದು ಹೆಚ್ಚಾಗ್ತಾನೆ ಹೋಗುತ್ತೆ. ಮನೆಯಲ್ಲಿ ಸಾಲದ ಸಮಸ್ಯೆ ಇದ್ದರೂ ಕೂಡ ಅದು ತಾನಾಗಿಯೇ ತೀರಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಅದು ಹೇಗೆ ತೀರೋಯ್ತು ಅಂತಲೇ ನಮ್ಗೆ ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ಸಾಲದ ಸಮಸ್ಯೆಗಳು ಕೂಡ ವಿಮುಕ್ತಿಯನ್ನು ಹೊಂದುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವೇನಾದರೂ ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ವ್ಲಾಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.